ಬಂದೆ ಸರ್. ಈಗ ಬರ್ತಿರೋ ಬ್ರೇಕಿಂಗ್. ಚನ್ನಪಟ್ಟಣ, ಶಿಗ್ಗಾಂವಿ, ಸಂಡೂರಿನಲ್ಲಿ ಮತ ಎಣಿಕೆ ಆರಂಭ ಆಗಿದೆ. 8 ಗಂಟೆ ಆಗಿದೆ. ಅಂಡ್ ಮೊದಲು ಅಂಚೆ ಮತ ಎಣಿಕೆ. ನಿಮಗೆ ಗೊತ್ತಿರುವಂತದ್ದು ಅಂಚೆ ಮತ ಎಣಿಕೆ ಅಂತಂದ್ರೆ ಈಗ ಯಾರೆಲ್ಲ ಕಾನಿಷ್ಮಾರ್ ಅಂತ ಕರೀತಾರೆ ಅದನ್ನು, ಬೇರೆ ಬೇರೆ ಟೀಚರ್ಸ್ ಇವರೆಲ್ಲ ಬೇರೆ ಬೇರೆ ಕಡೆ ಹೋಗಿರ್ತಾರೆ. ಪೋಸ್ಟಲ್ ಅವರು ಆ ಕ್ಷೇತ್ರದಲ್ಲಿದ್ದವರು ಬೇರೆ ಕಡೆ ಕೆಲಸಕ್ಕೆ ಹೋಗಿದ್ರೆ ನೋಡಿ ವೋಟ್ ಟೇಕಿಂಗ್ ಪ್ರಮಾಣ ಸ್ವೀಕರಿಸ್ತಾ ಇದ್ದಾರೆ ಪಾರದರ್ಶಕವಾಗಿ. ಯಾವುದೇ ರೀತಿಯ ಸ್ಮಿತಾ ಅವರನ್ನ ವೆಲ್ಕಮ್ ಮಾಡಿಲ್ಲ ನಾನು ಇನ್ನು ಕೂಡ. ಸ್ಮಿತಾ ಅವರು ಬೆಳಗ್ಗೆ 6 ಗಂಟೆಯಿಂದ ಮಾಡ್ತಿದ್ದೀವಿ, ನಿಮ್ಮನ್ನ ನಾನು ವೆಲ್ಕಮ್ ಮಾಡಬೇಕು. ಮತ ಎಣಿಕೆ ಕಾರ್ಯ ಪ್ರಾರಂಭಕ್ಕೆ ಮುಂಚೆ ಅಲ್ಲಿನ ಸಿಬ್ಬಂದಿಗಳು ಪ್ರಮಾಣವನ್ನ ಸ್ವೀಕರಿಸ್ತಾ ಇರೋದು, ಇದೆಲ್ಲ ಫಾರ್ಮಲ್ ಪ್ರೊಸೀಜರ್ ಪ್ರತಿ ಬಾರಿ ಆಗುತ್ತೆ. ಈ ವಿಜುವಲ್ ಸಿಗೋದು ರೇರು ಸ್ವಲ್ಪ. ಈ ಬಾರಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅವರು. ನನಗೆ ಈಗ ಗೊತ್ತಾಯ್ತು, ನಂಗೂ ಗೊತ್ತಿರಲಿಲ್ಲ. ಬಾರಿ ನಿಜವಾಗಿ ಬಾರಿ ಖುಷಿ ಆಯ್ತು. ನೀವು ಅದನ್ನು ರಿಯಲಿ ತೋರಿಸ್ತಾ ಇದ್ರೆ, ಲೈವ್ ಆಗಿ ತೋರಿಸ್ತಾ ಇಲ್ಲ. ಫಸ್ಟ್ ಮೋಸ್ಟ್ ಆಫ್ ದ 90% ಪೀಪಲ್ ಗೊತ್ತಿರ್ಲಿಕ್ಕಿಲ್ಲ ಕೌಂಟಿಂಗ್ ಬರುವವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ನಿಜವಾಗಿ ನಂಗೂ ಬಾರಿ ಖುಷಿ ಆಯ್ತು. ಈ ರೀತಿ ಮಾಡ್ತಾರೆ ಅಂತ ಈಗ ಗೊತ್ತಾಯ್ತು. ಇದುವರೆಗೆ ಗೊತ್ತೇ ಇರಲಿಲ್ಲ ಈ ವಿಷಯ ನನಗೆ. ನಾವು ಅದು ಕಬ್ಬಣ ತಗೊಂಡೋಗಿ ಅದನ್ನು ಹೊಡೆಯೋದು ಮಾತ್ರ ನೋಡ್ತಾರೆ. ಸ್ಟ್ರಾಂಗ್ ರೂಮ್ ಓಪನ್ ಮಾಡೋದು, ಸ್ಟ್ರಾಂಗ್ ರೂಮ್ ಓಪನ್ ಮಾಡಿ ನೋಡಿ. ರಿಯಲ್ ಇದು ನಿಮಗೆ ಅಪ್ರಿಷಿಯೇಬಲ್ ಆಕ್ಚುಲಿ. ಅಂದ್ರೆ ಈ ಇವಿಎಂಗಳ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ಬರ್ತಾ ಇರೋ ಸಂದರ್ಭದಲ್ಲಿ ನಾವು ಅಟ್ಲೀಸ್ಟ್ ನಮ್ ಕೈಗೆ ಸಿಕ್ಕ ಮೇಲಾದ್ರೂ ಅದನ್ನ ಪ್ರಾಮಾಣಿಕ. ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಚನ್ನಪಟ್ಟಣ ಮೊಮ್ಮಗನ ಗೆಲುವಿನತ್ತ ತಾತ ದೇವೇಗೌಡರ ಚಿತ್ತ ನೆಟ್ಟಿದೆ. HD ದೇವೇಗೌಡ ಅವರಿಗೆ ಚನ್ನಪಟ್ಟಣ ರಿಸಲ್ಟ್ ಬಗ್ಗೆ ಕ್ಷಣ ಕ್ಷಣದ ಮಾಹಿತಿ ಕೊಡಬೇಕು. ಫೋನಲ್ಲೇ ಫಲಿತಾಂಶದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ಬೇಕಂತೆ. ನಿಖಿಲ್ ಭವಿಷ್ಯ ನೋಡಿ, ನಿಖಿಲ್ ಭವಿಷ್ಯಕ್ಕೋಸ್ಕರ ದೇವೇಗೌಡ ಅವರು ಇಂಥ ವಯಸ್ಸಲ್ಲೂ ಕೂಡ ಹೋಗಿ ನಿರಂತರವಾಗಿ ಪ್ರಚಾರವನ್ನ ಮಾಡ್ತಾ ಬಂದಿದ್ದಾರೆ. ನಿಖಿಲ್ ಭವಿಷ್ಯ ಅಂತಲ್ಲ, ಒಂದು JDS ನ ಭವಿಷ್ಯ ಕೂಡ, JDS ನ ಉತ್ತರಾಧಿಕಾರಿ ಯಾರಾಗ್ತಾರೆ ಅನ್ನೋಂಥದ್ದು ಕೂಡ. ಆಮೇಲೆ ತನ್ನ ಅಂದ್ರೆ ಸಂಧ್ಯಾಕಾಲದಲ್ಲಿ ದೇವೇಗೌಡರು ಕೂಡ ಇದ್ದಾರೆ. ಅಂದ್ರೆ ಒಂದು ರೀತಿಯಲ್ಲಿ ಈ ಮುಂದೆ ಆ ಒಂದು ಉತ್ತರಾಧಿಕಾರವನ್ನು ಕೊಡುವಾಗ ಅವ್ರಿಗೆ ಒಂದಿರುತ್ತಲ್ಲ, ಯಾರ ಕೈಯಲ್ಲಿ ನಾನು ಕೊಟ್ಟು ಹೋಗ್ತಾ ಇದ್ದೀನಿ ಅನ್ನುವಂಥದ್ದು ಒಂದು. ಅದು ಆಮೇಲೆ ಕೆಲವರು ನೆಗೆಟಿವ್ ಥಿಂಕ್ ಮಾಡ್ತಾರೋ ಪಾಸಿಟಿವ್ ಥಿಂಕ್ ಮಾಡೋದು ನನಗೆ ಗೊತ್ತಿಲ್ಲ. ನಾನಂತದನ್ನು ಭಾಳ ಪಾಸಿಟಿವ್ ಆಗಿ ತಗೋತೀನಿ. 92 ವರ್ಷದ ಒಬ್ಬ ಮುತ್ಸದ್ದಿ ಈ ಏಜಲ್ಲಿ ಅಷ್ಟು ಉತ್ಸಾಹದಿಂದ 21 ಕ್ಷೇತ್ರಗಳಲ್ಲಿ ಟೀಕೆಗಳು ಮಾಡೋರು 1000 ಮಾಡಲಿ, ಅದು ಬೇರೆ ವಿಚಾರ. ನಿಮ್ಮ ವಿಚಾರಗಳನ್ನು ನೋಡಿದಾಗಲೂ ಕೂಡ ಅಷ್ಟೇ. ಯಾರೋ ಒಬ್ಬರು ಹೇಳ್ತಾ ಇದ್ರು, ಅಂದರೆ ವಿಶ್ವೇಶ್ವರ ಭಟ್ರೊಮ್ಮೆ ಬರೆದಿದ್ರು, 40, 45, 50 ಆದವರು ಆಯ್ತು ಮುಗಿತಪ್ಪ ಅಂತ ಅನ್ನುವಾಗ ಒಮ್ಮೆ ಅಟ್ಲೀಸ್ಟ್ ಕರುಣಾನಿಧಿ ಅವರನ್ನು ನೋಡಿ ಆ ಟೈಮಲ್ಲಿ, ಆಮೇಲೆ ಅಡ್ವಾಣಿ ಅವರನ್ನು ಒಮ್ಮೆ ನೋಡಿ ಆ ಏಜಲ್ಲಿ, ಆಮೇಲೆ ದೇವೇಗೌಡರನ್ನ ಒಮ್ಮೆ ನೋಡಿ ಆ ಏಜಲ್ಲಿ. ಅಂದರೆ 99 ಇಲ್ಲಿಂದ ಶಂಕರ್ ಶೆಟ್ಟರ್ಗೆ ನಿಮಗೆಲ್ಲ ಗೊತ್ತಿರ್ಬೋದು, ಇಲ್ಲಿಂದ ಒಂದು ಡೆಲ್ಲಿಗೆ ಹೋಗೋದಕ್ಕೆ ಫ್ಲೈಟಲ್ಲಿ 2-2.5 ಗಂಟೆ ಕೂತ್ಕೋಬೇಕು. ನಮಗೇನೆ ಒಂಥರ ಆಗ್ಲಿಕ್ಕೆ ಶುರು ಆಗುತ್ತೆ. ಅಂಥದ್ರಲ್ಲಿ ದೇವೇಗೌಡರಂಥವರೆಲ್ಲ ಹೋಗಿ ಆ ಡೆಲ್ಲಿಯಲ್ಲಿ ಕೂತ ಚಳಿಯಲ್ಲಿ ಮಾತಾಡ್ತಾರೆ ಅಂತಂದರೆ ಅದೊಂದು ಸೆಕೆಂಡ್ರಿ. ಒಂದ್ಸಗೆ ನಾನು ಶಂಕರ್ ಶೆಟ್ಟರ್ ಬಳಿ ಬಂದೆ. ಶಂಕರ್ ಶೆಟ್ಟರು ನಿನ್ನೆಯಿಂದ ಕೂಡ ಅನೇಕ ಕಡೆ ಬೇರೆ ಬೇರೆ ವಿಶ್ಲೇಷಣೆಗಳನ್ನು ಮಾಡ್ತಾ ಇದ್ರು. ಯಾವುದೇ ರೀತಿಯ ಪರಿಣಾಮಗಳು ಬೀರೋದಿಲ್ಲ ಸರ್. ಅಂದರೆ ಈ 3 ಚುನಾವಣೆಗಳ ಪರಿಣಾಮ ಬೀರೋದಿಲ್ಲ, ಯಾವುದೇ ಪರಿಣಾಮ ಬೀರೋದಿಲ್ಲ. ಆಮೇಲೆ ಇಲ್ಲಿ ಪಕ್ಕಾ ಒಂದು ಕುಟುಂಬ ರಾಜಕೀಯ ಮತ್ತೆ ಹೆಚ್ಚಾಗಿ ಎದ್ದು ಕಾಣ್ತಾ ಇದೆ. ಆದರೆ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನು, ಯಾಕಂದರೆ ಸಿದ್ದರಾಮಯ್ಯನವರು ಆ ಥರ ಲೂಸ್ ಟಾಕ್ ಯಾವತ್ತೂ ಮಾತಾಡಿದವರಲ್ಲ ರಾಜಕೀಯದಲ್ಲಿ. ಆದರೆ ಒಂದು 2 ಮಾತುಗಳು ನನಗೆ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಇದು ಸಿದ್ದರಾಮಯ್ಯ ಈ ಥರ ಹೇಳಿಕೆಯನ್ನು ಕೊಡ್ತಾರಂತ. ಒಂದು 50 ಕೋಟಿಗೆ ಮಾರಾಟ ಆಗ್ತಾ ಇದೆ ಅನ್ನುವಂಥದ್ದು 50 MLAಗಳನ್ನು. ನಿನ್ನೆ ಒಂದು ಹೇಳಿದರು, ವಿಜಯೇಂದ್ರ ಮುಖ್ಯಮಂತ್ರಿ ಮಾಡೋದಕ್ಕೆ ಯಡಿಯೂರಪ್ಪ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ಅದರೊಂದು ಸತ್ಯಾಂಶ ಇದೆ ಅಥವಾ ಯಾವುದಾದ್ರೂ ಒಂದು ಪಾಸಿಂಗ್ ಕಮೆಂಟ್ ಆಗಿ ಹೇಳಿದ್ರೆ ಏನು ಅನ್ಸುತ್ತೆ ನಿಮಗೆ? ಅದು ನಾನು ನಿಜವಾಗಿ ನೀವು ಹೇಳಿ ಕರೆಕ್ಟ್. ಸಿದ್ದರಾಮಯ್ಯ ಅಂತ ಸ್ಟೇಟ್ಮೆಂಟ್ ಕೊಡಬಾರ್ದು. ಸಿದ್ದರಾಮಯ್ಯ ಅಂತ ಯಾಕಂದ್ರೆ ಸಾಧ್ಯ ಇಲ್ಲ. 50 ಕೋಟಿ ಯಾಕೆ ಕೊಡಿ? ಈ ಗೌರ್ಮೆಂಟ್ ಬೆಳೆಸಿ ಸಾಧ್ಯ ಇಲ್ಲ, ಬಿಕಾಸ್ ಆಫ್ ನಂಬರ್ಸ್. ಈ ಡೆಮೋಕ್ರಸಿ ಅಂದ್ರೆ ನಂಬರ್ ಗೇಮ್. 135 ವರ್ಸಸ್ ಇವ್ರು ಒಟ್ಟು ಸೇರಿದೆ 65, 85. ಅದು ಸಾಧ್ಯನೇ ಇಲ್ಲ ಗೌರ್ಮೆಂಟ್. ಇದೇನ್ ಗೊತ್ತಾ, ಜನಗಳ ಮೈಂಡ್ ಡೈವರ್ಟ್ ಮಾಡ್ಲಿಕ್ಕೆ ಏನಾದ್ರು ಸಬ್ಜೆಕ್ಟ್ ಮೇಲೆ ಅಂತ ನಾನು ಕೇಳ್ತಿರೋದು. ಅಂದ್ರೆ ಮೂಡ ಇದ್ರ ಮೇಲೆ ಅಲ್ಲ, ಎಲ್ಲಾ ಸಬ್ಜೆಕ್ಟ್ ಮೇಲೆ, ಮೂಡ್ ಆಗ್ಲಿ, ವಕ್ಫ್ ಆಗ್ಲಿ, ಅಥವಾ ನಿಮ್ಮ ವಾಲ್ಮೀಕಿ ಹಗರಣ ಆಗ್ಲಿ, ಯಾವುದೇ ಇದ್ರ ಮೇಲೆ ಆಗಿರ್ಬೋದು. ಅರ್ಥ ಆಯ್ತಾ ನಿಮ್ಗೆ? ಮತ್ತೆ ಚನ್ನಪಟ್ಟಣದಲ್ಲಿ ಜಮೀನು ಅಲ್ಲ, ಈಗ ಚೇಂಜ್ ಮಾಡಿ ಏನು ಪ್ರಯೋಜನ? ನನಗೆ ಈಗ ಮೂಡ ಮತ್ತು ವಾಲ್ಮೀಕಿ ವಿಚಾರದಲ್ಲಿ ಡೈವರ್ಟ್ ಮಾಡೋದಕ್ಕೆ ಮಾಡ್ತಾರೆ ಅಂತಂದ್ರೆ ನನಗೆ ಅದರಲ್ಲಿ ಏನು ವಿಶೇಷತೆ ಕಾಣಿಸೋದಿಲ್ಲ. ಯಾಕಂದ್ರೆ ಈಗ ಬೇಕಾಗಿಲ್ಲ ಡೈವರ್ಟ್ ಮಾಡಿ ಕೂಡ. ಒಂದು ವೇಳೆ 3ರಲ್ಲಿ ಸೋತು ಆ ವಿಚಾರ ಏನಾದ್ರೂ ಅಲ್ಲಿಗೆ ಡೈವರ್ಟ್ ಆಗುತ್ತೆ ಅನ್ನೋದಕ್ಕೆ ಕಾರಣಕ್ಕಾಗಿ, ಇಲ್ಲ ನಮ್ಮ ಸರ್ಕಾರಕ್ಕೆ ಏನಾದ್ರೂ ಕಿರಿಕಿರಿ ಆಗುತ್ತೆ. ಈಗ ಇಶ್ಯೂ ಇರೋದು ಉಂಟಲ್ಲ ಜಯಪ್ರಕಾಶ್ ಅವರೇ, ಈಗ ಅದು ಮೂಡ ವಾಲ್ಮೀಕಿ ಫಾರ್ ದ ಟೈಮಿಂಗ್ ಇಲ್ಲ. ಈಗ ಇಶ್ಯೂ ಒಂದು ವಕ್ಫ್ ಕಾರಣ, ಮತ್ತೊಂದು ಪಡಿತರ ಚೀಟಿ ಉಂಟಲ್ಲ, BPL ಚೀಟಿ ವಡ್ರಾ ಮಾಡ್ತಾರೆ. ಸೊ ಆ ಕಮೆಂಟ್ಸ್ ಜನ ಭಾರಿ ಸೀರಿಯಸ್ ಬರ್ತದ. ಅದರ ಡೈವರ್ಟ್ ಮಾಡ್ಲಿಕ್ಕಾಗಿ ಅವ್ರು ಹೇಳ್ತಾ ಇದ್ದಾರೆ. ಆಕ್ಚುಲಿ ಅದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಯಾಕೆ ಅಷ್ಟು ರಿಸ್ತೆಗಳಿಗೆ ಬಿಜೆಪಿ ಅವರು ಹೋಗುದಿಲ್ಲ, BJP JDS ನವರು ಅದರಲ್ಲಿ ಅವರು ಸಫಲರೂ ಆಗುದಿಲ್ಲ. ಆ ರೀತಿ ಅವರು ನೀವು ಹೇಳಿದಕ್ಕೆ ಅದು ಕರೆಕ್ಟ್. ಸಿದ್ದರಾಮಯ್ಯನವರು ಅಂತ ಮಾತಾಡಬಾರ್ದಿತ್ತು.
ಯಾವ್ದೋ ಒಂದು MLA ಅಥವಾ ಯಾರಾದ್ರು ಮಾತ್ರ ಕರೆಕ್ಟ್ ಇತ್ತು. ಈಗ ನಾವು ಮೊನ್ನೆ ಮತ್ತೆ ಏನ್ ಗೊತ್ತಾ? ರವಿ ಗಣಿಗ ಒಂದು ಹೇಳುವಾಗ ನಾವೇ ಒಂದು ಸ್ಟೋರಿ ಮಾಡಿದ್ವಿ. ರವಿ ಗಣಿಗ 50 ಕೋಟಿಗೆ ಕೇಳ್ತಾ ಇದಾರೆ ಅಂತ ಹೇಳ್ತಾ ಇರೋದು ಅಥವಾ ನಮ್ದು ಆಫರ್ ರೆಡಿ ಇದೆ ಅಂತ ಹೇಳ್ತಾ ಇರೋದಾ ಅರ್ಥ ಆಗ್ತಾ ಇಲ್ಲ. ನಮ್ಮನ್ನು ಕರ್ಕೊಂಡೋಗಿ ಅಂತ ಹೇಳ್ತಾ ಇದಾರೆ ಅಂತ ನಾವೇ ಸುದ್ದಿ ಮಾಡಿದ್ವಿ. ಸರ್ ನಿಮ್ಗೆ ಅನ್ಸುತ್ತೆ, ನಿಮ್ಗೆ ಯಾವತ್ತು ಅನ್ಸಿಲ್ವಾ? ಸಿದ್ದರಾಮಯ್ಯನವರೊಂದು ಮಾತಾಡುವಾಗ ಪಾಲಿಟಿಕ್ಸ್ ಅವ್ರು ಏನು ಬೇಕಿದ್ರು ಮಾತಾಡ್ಕೊಳ್ಳಿ ಸರ್, ಅದು ಬೇರೆ. ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳ್ತಾರೆ, ಮತ್ತೊಂದು ಅದು ಬೇರೆ, ಆಯ್ತಾ? ಆದರೆ ಲೂಸ್ ಟಾಕ್ ಯಾವತ್ತು ಮಾಡಿದವರಲ್ಲ ನೀವು. 50 ಕೋಟಿ ಸಿದ್ದರಾಮಯ್ಯನಂತವರು ಕೂಡ ಒಂದು MLA ಹತ್ರ. ಆಮೇಲೆ ಅದು ಬಿಟ್ಟಾಕಿ ವಿಜೇಂದ್ರನ ಮುಖ್ಯಮಂತ್ರಿ ಮಾಡೋದಕ್ಕೆ ಯಡಿಯೂರಪ್ಪ ಪ್ರಯತ್ನ ಪಡ್ತಾ ಇದ್ದಾರೆ. ಆಮೇಲೆ 17 ಜನ ಅವತ್ತು ಬಂದ್ರಲ್ವಾ, ಅದು ಕೂಡ ಓನ್ಲಿ ಬಿಕಾಸ್ ಆಫ್ ಯಡಿಯೂರಪ್ಪನವರೊಬ್ಬರು ಇದ್ದಾರೆ ಅಂತ. ಒಬ್ಬ ನಾಯಕ ಇರಬೇಕಾಗತ್ತೆ ಅಲ್ಲಿ. ಸುಮ್ಮನೆ ಚುಂಬಕ ಶಕ್ತಿ ಯಾವುದು ಆಕರ್ಷಣೆ ಮಾಡೋದಿಲ್ಲ ಅಲ್ಲಿ. ನಾಯಕ ಬಿಡಿ, ಅಲ್ಲಿ ಒಂದು BJP ಅವರಿಗೆ ಹೋರಾಟ ಮಾಡಲಿಕ್ಕೆ ಮನೆ ಒಂದು 3 ಬಾಗಿಲಾಗಿದೆ ಅಲ್ಲಿ. ಅಂಥ ಸಂದರ್ಭದಲ್ಲಿ ನೀವು ಅದನ್ನು ಗಮನಿಸಿದ್ರೆ ನಿಮ್ಗೆ ಏನು ಅನಿಸ್ತು ಮೊನ್ನೆ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ನೋಡಿದಾಗ? ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ಕೆಲವೊಂದು ಸರ್ತಿ ನಮ್ಗೆ ಏನು ಅನ್ಸುತ್ತೆ, ಆತುರದಲ್ಲಿ ಹೇಳಿದ್ರು ಇದೇನು ಹೇಳಿದ್ರು ಗೊತ್ತಿಲ್ಲ. ಆದ್ರೆ ಈಸ್ ಅ ಸೀಸನ್ ಪಾಲಿಟಿಷಿಯನ್. ಹೌದು, ಗಮನ ಇಟ್ಕೊಳ್ಳಿ ನೀವು. ಒಂದು ಏನನ್ನಾದ್ರೂ ಒಂದು ಮೂವ್ ಅನ್ನು ಮಾಡಿದ್ರೆ ಅದ್ರ ಹಿಂದೆ ಇನ್ನೊಂದು ಯಾವುದೋ ಅರ್ಥಗಳು ಇರ್ತವೆ ಅಂತ ನಾವೆಲ್ಲ ಗಮನಿಸಿದ್ದೇವೆ. ಇಲ್ಲಿಯೂ ಸಹಿತ ಅಷ್ಟೇನೆ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಈ ರೀತಿಯಾದಂತಹ ಥ್ರೆಟ್ ಅನ್ನ ಯಾವತ್ತೂ ಅನುಭವಿಸಿರ್ಲಿಲ್ಲ. ಎಲ್ಲಾ ಕಡೆಯಿಂದಲೂ ಸಹಿತ ಹಗರಣಗಳು, ಇವುಗಳ ವಿರುದ್ಧವಾದಂತಹ ಹೋರಾಟಗಳು, ಇವುಗಳೆಲ್ಲದರ ಮಧ್ಯದಲ್ಲಿಯೂ ಸಹಿತ ಒಂದು ಸಣ್ಣ ಡೈವರ್ಟ್ ಪಾಲಿಟಿಕ್ಸ್ ಬೇಕಾಗಿರ್ತಕ್ಕಂಥದ್ದು ಅವರ ಅನಿಸಿಕೆ ಅಥವಾ ಅವರ ಜೊತೆಗಿರ್ತಕ್ಕಂಥ ಸಲಹೆನೂ ಇರಬಹುದು. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವು 50 ಕೋಟಿ ಅಂತ ಹೇಳ್ಬಿಟ್ಟು ಹಲವಾರು ಜನ ಶಾಸಕರು ಹೇಳಿದ್ರಿಂದ ಅದನ್ನು ಉಲ್ಲೇಖಿಸಿಬಿಟ್ಟು ಹೇಳಿದ್ದಾರೆ. ಇನ್ನೊಂದು ನೀವು ಹೇಳ್ತಾ ಇರೋದು CM ಮಾಡೋದಕ್ಕೆ ಯಡಿಯೂರಪ್ಪನ ಬಗ್ಗೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ದಿದೆಯಲ್ವಾ, ಅದನ್ಗೆ ಯತ್ನಾಳ್ ಅವರೇ ಹೇಳಿದ್ದಾರೆ 1000 ಕೋಟಿ ರೂಪಾಯಿ ಸಿದ್ಧವಾಗಿಟ್ಟಿದ್ದಾರೆ ಅದಕ್ಕೋಸ್ಕರ ಅಂತ. ಸೊ ಆದ್ದರಿಂದ ಈಗಾಗಲೇ ಈ ಬಿಜೆಪಿಯ ಒಂದು ಟ್ರ್ಯಾಕ್ ರೆಕಾರ್ಡ್ ಅನ್ನು ನಾವು ತೆಗೆದುಕೊಂಡಾಗ ಅವರು ಯಾವಾಗ ಏನ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಒಂದು ವಿಷಯ ಸರ್, ಈಗ ಯತ್ನಾಳ್ ಹೇಳ್ತಾರೆ ಮತ್ತೊಂದು ಹೇಳ್ತಾರೆ ಅಂತ ಹೇಳಿದ ತಕ್ಷಣ ಈಗ ನಾನೊಂದು ಮಾತು ಹೇಳ್ತೀನಿ ನಿಮ್ಮ ಹತ್ರ. ಈಗ ಈ ಒಂದು ವೇಳೆ ಗವರ್ಮೆಂಟ್ ಬೀಳಬೇಕಂದ್ರೂ ಕೂಡ 52 MLAಗಳು ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಅವರ 86ಕ್ಕಿಂತ ಕಡಿಮೆ ಬರಬೇಕು ಅಲ್ವಾ ಸರ್? JDS ಮತ್ತು BJP 66 + 20 86, ಅದಕ್ಕಿಂತ ಕಡಿಮೆ ಬರಬೇಕು. ಅಂದರೆ 52 ಜನ ರಾಜೀನಾಮೆ ಕೊಟ್ಟರೆ ಒಂದು 84 ಏನೋ ಬಂದು ಹೋಗ್ತದೆ ಅಂತ ನನ್ನ ಪ್ರಶ್ನೆ ಇರೋದು. ಆಯ್ತಪ್ಪ, 52 ಜನ ರಾಜೀನಾಮೆ ಕೊಟ್ಟರೆ ಏನು ಕೊಡ್ತಾರೆ ನಮಗೇನಾದರೂ ಸಿಗತ್ತೆ ಅಂತ. ಅಲ್ಲಿ ಮಂತ್ರಿ ಮಾಡ್ಲಿಕ್ಕೆ ಆಗೋದೇ 34 ಜನರನ್ನ ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ. BJP ಅವ್ರಿಗೊಂದು 50% ಆದ್ರೂ ಕೊಡ್ಬೇಕಲ್ಲ. ಉಳಿದ 14 ಜನ ಇವ್ರನ್ನ ತಂದ್ಕೊಳ್ಳಿ, ಏನಂತ ಬೇಕಲ್ಲ. ಇದ್ರ ಬಗ್ಗೆ ಡಿಸ್ಕಷನ್ ಆಗತ್ತೆ. ಈ ಗವರ್ಮೆಂಟ್ ವೆರಿ ಫರ್ಮ್, ವೆರಿ ಸ್ಟೇಬಲ್. CM ಚೇಂಜ್ ಆಗೋದು, ಗವರ್ಮೆಂಟ್ ಜಯಪ್ರಕಾಶ್ ಸ್ಪಷ್ಟವಾಗಿ ಹೇಳ್ತೇನೆ, CM ಬೇಕಾದ್ರೆ ಮುಂದಿನ ಚೇಂಜ್ ಗವರ್ಮೆಂಟ್ CM ಚೇಂಜ್ ಆಗೋ ಡೌಟ್. ಯಾಕಂದ್ರೆ ಬೇರೆ ಪಕ್ಷದಲ್ಲಿ ಏನಾದ್ರು BT ಮಾಡ್ಕೊಂಡು ಹೋಗ್ಬಿಡ್ತಾರ? ಯಾವ ಪಕ್ಷ ಇಲ್ಲ. ಇದು ಸಿದ್ದರಾಮಯ್ಯ ಗವರ್ಮೆಂಟ್ ವಿಲ್ ವೆರಿ ಸ್ಟೇಬಲ್. ನಾನು ಹಲವಾರು ಬಾರಿ ಸರ್, ಯಾವುದೇ ಕಾರಣಕ್ಕೂ ಸರ್ಕಾರವನ್ನು ಅಲುಗಾಡಿಸೋಕ್ಕಾಗೋದಿಲ್ಲ, ಸಾಧ್ಯನೂ ಇಲ್ಲ ಅದು. ಆಮೇಲೆ ಅಲ್ಲಿ ಅಜಿತ್ ದಾದಾ ಪವಾರ್ ತರ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಯಾರು ಏಕನಾಥ್ ಶಿಂದೆ ತರ ಸಾಧ್ಯನೇ ಇಲ್ಲ. ಇಲ್ಲಿ ಬೇರೆ ಒಂದೋ DK ಶಿವಕುಮಾರ್ ಹೋಗ್ಬೇಕು. DK ಶಿವಕುಮಾರ್ ಅಷ್ಟಕ್ಕೂ ಸಾಧ್ಯ ಇಲ್ಲ. DK ಶಿವಕುಮಾರ್ಗೂ ಸಾಧ್ಯ ಇಲ್ಲ. ಆದ್ರೆ ನಾನು ಯಾಕೆ ಗೊತ್ತಾ ಸರ್, ಇದನ್ನ ಯಾಕೆ ಹೇಳಿದೆ ಅಂತಂದ್ರೆ, ನೀವು ಚರ್ಚೆ ನಾನು ಖಂಡಿತವಾಗ್ಲೂ ಮಾಡ್ತಾ ಇರಲಿಲ್ಲ. ಇವರು ಕೂಡ ಹೇಳಿದ್ರು, ಸಿದ್ದರಾಮಯ್ಯನವರಂತದ್ದು ಹೇಳಿಕೆ ಕೊಡುವಾಗ ಈಗ ನಾವೊಂದು ಚರ್ಚೆಗೆ ಬರಬೇಕಾಗುತ್ತೆ. ಅವ್ರು ಹೇಳಿದ್ರು ಅದರ ಹಿಂದೆ ಒಂದು ದಾಳ ಇರುತ್ತೆ. ಇದು ಏನಿಲ್ಲ, ಒಮ್ಮೆ ಗೊತ್ತಿಲ್ಲ, ಒಮ್ಮೆ ರಾಜಕಾರಣಿಗಳು ಸುಮ್ಮನೆ ಆದ್ರೂ ಬಿಟ್ಬಿಡ್ತಾರ ಅಂತ ಅನಿಸ್ತಾ ಇದೆ. ಡೈವರ್ಷನ್ ಪೊಟೆನ್ಷಿಯಲ್ ಅಷ್ಟೇ, ಮತ್ತೇನಿಲ್ಲ. ಓಕೆ, ಬನ್ನಿ ಸರ್. 3 ವಿಧಾನಸಭಾ ಚುನಾವಣೆ ಜೊತೆಗೆ ಅಲ್ಲಿ 2 ರಾಜ್ಯಗಳ ಬಗ್ಗೆ ಬರ್ತೀನಿ. ನಿಮಗೆ ಮುಂಬೈ ಬಗ್ಗೆ ತುಂಬಾ, ಅಂದ್ರೆ ಮಹಾರಾಷ್ಟ್ರದ ಬಗ್ಗೆ ನೀವೊಂದು ಮಾತನ್ನು ಹೇಳ್ತಾ ಇದ್ರಿ ನನಗೆ. 3ರಲ್ಲಿ ಒಂದು ಅಂಶ ಹೇಗೆ ಬೆಂಗಳೂರಿಗೆ, ಇಡೀ ಕರ್ನಾಟಕದಲ್ಲಿ ಬೆಂಗಳೂರಿಗೆ ₹1 60 ಪೈಸೆ ಇಲ್ಲಿಂದ ಹೋಗುತ್ತೋ ಹಾಗೇನೆ ಹೋಗುತ್ತೆ. ಆಮೇಲೆ ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು GST ಕಟ್ಟುವವರು ಕೂಡ, ಅಂದ್ರೆ ತಿಂಗಳಿಗೆ 35,000 ಕೋಟಿ ಸಮಥಿಂಗ್. 35, ನಾವು 11,000 ಕೋಟಿ, ಈಗ ಸ್ವಲ್ಪ ಜಾಸ್ತಿ ಆಗಿದೆ. ನಾವು 3ನೇ ನಂಬರ್ 1 ತಿಂಗಳಿಗೆ 35,000 ಕೋಟಿ ಪ್ಲಸ್. ನಾವು 3ನೇ ಸ್ಥಾನ. ನಾವು ಕಟ್ಟುತ್ತಿರೋದು 11,000 ಕೋಟಿ, 2ನೇ ಸ್ಥಾನ ಅಲ್ಲ. ತಮಿಳುನಾಡಿಗೆ ಗುಜರಾತ್ ಬರ್ತೇನೆ. ಬಟ್ ಈ 3 ಮಹಾರಾಷ್ಟ್ರದಲ್ಲಿ ಒಂದು ನನಗೆ ಬಹಳ ಕುತೂಹಲ ಇರುವಂತದ್ದು, ನಡಲ್ಲಿ ನೀವು ಕೂಡ ಹೇಳ್ಬೇಕು. ಮಹಾರಾಷ್ಟ್ರದಲ್ಲಿ ವೆರಿ ಫಸ್ಟ್ ಟೈಮ್ 10 ಪಾರ್ಟಿಗಳು, 9ರಿಂದ 10 ಪಾರ್ಟಿಗಳು ಅದನ್ನ ಪ್ರತಿ ಸಲ ಹೋದಾಗ ವೀಕ್ಷಕರು ಒಂದು ಹೇಳ್ಬಿಡ್ತೀನಿ, ಇಲ್ಲಿ ತನಕದ ಚುನಾವಣೆ ನಡೆದದ್ದು ಅಲ್ಲಿ ಸತತವಾಗಿ ದಶಕಗಳ ಕಾಲದಿಂದ BJP ಶಿವಸೇನಾ ಒಂದು ಕಡೆ, ಕಾಂಗ್ರೆಸ್ NCP ಮತ್ತೊಂದು ಕಡೆ. ಈ ಬಾರಿ ಹಂಗಲ್ಲ, BJP NCP ಶಿವಸೇನಾ, ಕಾಂಗ್ರೆಸ್ NCP ಶಿವಸೇನಾ,
ಆಮೇಲೆ ಮತ್ತೊಂದು ಕಡೆ ಪ್ರಕಾಶ್ ಅಂಬೇಡ್ಕರ್ ಅವರ ಒಂದು ಪಾರ್ಟಿ ಇದೆ, BB ಅಂತ. ಅದು ಬಹಳ ಅದ್ಭುತ ವೋಟಿಂಗ್ ತಗೊಂಡಿದೆ, ಅವ್ರಿಗೆ ಸೀಟ್ ಬಂದಿದೆ ಬರ್ಲಿಕ್ಕೆ ಗೊತ್ತಿಲ್ಲ. correct. Votes percentage AIMIM ಇನ್ನೊಂದು, ಆಮೇಲೆ BSP 235 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿರುವಂತದ್ದು. ಸರ್, ಈ ಬಾರಿ ಮಹಾರಾಷ್ಟ್ರ ಚುನಾವಣೆ ಹೆಂಗೆ ಸರ್ ಇದು? ಈ ಬಾರಿ ಮಹಾರಾಷ್ಟ್ರ 1987 ಲಾಸ್ಟ್ ಸಿಂಗಲ್ ಪಾರ್ಟಿ ಮೆಜಾರಿಟಿ ಬಂದ ಮಹಾರಾಷ್ಟ್ರದಲ್ಲಿ ಸಿಂಗಲ್ ಪಾರ್ಟಿ ಮೆಜಾರಿಟಿ 1997 ಕಾಂಗ್ರೆಸ್ಸಿಂದ. ಕಾಂಗ್ರೆಸ್ ಸಿಂಗಲ್ ಪಾರ್ಟಿ ನಂತರ ಪ್ರತಿ ಎಲೆಕ್ಷನ್ 2 ಪಾರ್ಟಿ ರೂಲಿಂಗ್. ಅದರ ನಂತರ 91 ಅಲ್ಲಿ ಫಸ್ಟ್ ಟೈಮ್ ಬಿಜೆಪಿ ಶಿವಸೇನೆ ಆಯಿತು. ನಂತರ ಅದು 1 ಟರ್ಮ್ ಮಾತ್ರ ಮಾಡಿತ್ತು. ನಂತರ ಒಂದು 3 ಟರ್ಮು ಆಲ್ಮೋಸ್ಟ್ NCP ಕಾಂಗ್ರೆಸ್ ಇದ್ದ ಅದೇ ಆಡಳಿತದಲ್ಲಿ. NCP ಕಾಂಗ್ರೆಸ್ ಒಂದು ಸೈಡಲ್ಲಿ ಇದ್ರೆ ಬಿಜೆಪಿ ಶಿವಸೇನೆ ಇನ್ನೊಂದು ಕಡೆಯಲ್ಲಿ ಇತ್ತು ಆಕ್ಚುಲಿ. ಬಟ್ NCP ಕಾಂಗ್ರೆಸ್ 3 ಕನ್ಸಿಕ್ಯೂಟಿವ್ ಎಲೆಕ್ಷನ್ ವಿನ್ ಆಗಿ ಕೋಯಲೇಷನ್ ಮಾಡಿಕೊಂಡು ಗೌರ್ಮೆಂಟ್ ಹಸ್ ಬಿನ್ ಕಂಪ್ಲೀಟೆಡ್. ನಂತರ ನೆಕ್ಸ್ಟ್ ಎಲೆಕ್ಷನ್ ಲಾಸ್ಟ್ ಎಲೆಕ್ಷನ್ ಆಯ್ತು ಅಂತ ಹೇಳಿದ್ರೆ ಅದ್ರ ಮಧ್ಯದಲ್ಲಿ ಶಿವಸೇನೆ ಬಂತು, ಹೊರಗೆ ಹೋಯ್ತೆಲ್ಲ ಆಯ್ತು. ಲಾಸ್ಟ್ ಪ್ರೀಪೋಲ್ ಅಲಯನ್ಸ್ ತನಕ ಪ್ರಕಾರ ಎನ್ಡಿಗೆ ಅಬ್ಸಲ್ಯೂಟ್ ಮೆಜಾರಿಟಿ ಸಿಕ್ಕಿತ್ತು ಅಲ್ಲ ಜಯಪ್ರಕಾಶ್? ಪ್ರೀಪೋಲ್ ಅಲಯನ್ಸ್ ಪ್ರಕಾರ ಎನ್ಡಿಗೆ ಅಬ್ಸಲ್ಯೂಟ್ ಅಂದ್ರೆ ಬಿಜೆಪಿ ಪ್ಲಸ್ ಶಿವಸೇನೆ 4+56 ದೇ ಗಾಟ್ ಅಬ್ಸಲ್ಯೂಟ್. ಬಟ್ ಆ ಒಂದು ಚೀಫ್ ಮಿನಿಸ್ಟರ್ ಫೈಟ್ ಅಲ್ಲಿ ನಮ್ಗೆ 2.5 ವರ್ಷ ನಂಬಿಟ್ಟು ಕೊಡಬೇಕು ಅಂತ ಉದ್ಧವ್ ಠಾಕ್ರೆ ಅವರು ಹೇಳುವಾಗ ಅದಕ್ಕೆ ಒಪ್ಪಲಿಲ್ಲ. ಆಗ ಉದ್ಧವ್ ಠಾಕ್ರೆ ಅವರು ನಮ್ಮ ಇವರು ಶರದ್ ಪವಾರ್ ನೇತೃತ್ವ ವಹಿಸಿಕೊಂಡು ಶರದ್ ಪವಾರ್ ಈ ಕರ್ಕೊಂಡು ಬಂದ್ರಿಂದ ಪಾರ್ಟಿ ಏನಾಯ್ತಂದ್ರೆ 3 ಪಾರ್ಟಿ ವರ್ಸಸ್ 1 ಪಾರ್ಟಿ ಆಯ್ತು ಅಲ್ವಾ ಜಯಪ್ರಕಾಶ್? 3 ಇಂದ 3 ಆಯ್ತು. ಒಂದು ಕಡೆಯಲ್ಲಿ ಶಿವಸೇನೆ, ಒಂದು ಕಡೆ NCP ಕಾಂಗ್ರೆಸ್, ಒಂದಾದ್ರೆ ಬಿಜೆಪಿ ಎಲೋನ್ ಆಗ್ಬಿಡ್ತು. ಈ ಮಧ್ಯದಲ್ಲಿ ಬಿಜೆಪಿ ಅವರು ಅವರದ್ದು ಆಪರೇಷನ್ ಶುರು ಮಾಡಿದ್ರು. ಫಸ್ಟ್ ಶಿವಸೇನೆಯನ್ನು ಮುರಿದ್ರು. ಶಿವಸೇನೆ ಮುಂದೆ ಎಲ್ಲಿ ತನಕ ನಾವೆಲ್ಲ ಲೆಕ್ಕ ಹಾಕಿದೆವು, ಎಷ್ಟು ಚಾಣಕ್ಯವಾಗಿ ನೀವು ಹೊಡೆದ್ರಂತೇಳಿ, ಏನಪ್ಪ ಫಡ್ನವೀಸೇ ಚೀಫ್ ಮಿನಿಸ್ಟರ್ ಆಗ್ತಾರೆ, ನೀವು ಡೆಪ್ಯೂಟಿ ಆಗಿ. ಬಟ್ ಯಾರಿಗೂ ಗೊತ್ತಿಲ್ಲ ಪ್ರೀ ಅಂಡರ್ಸ್ಟ್ಯಾಂಡಿಂಗ್ ಅದು. ನೋಡಪ್ಪ ನೀನು ಹೊಡ್ಕೊಂಡು ಬಾ, ನಿನ್ನನ್ನೇ CM ಮಾಡು ಅಂತ ಮಾತು ಕೊಟ್ಟು. ಇದು ಗೊತ್ತಿದೆ ಯಾರಿಗೆ? ಟಾಪ್ನವ್ರಿಗೆ. ಯಾರಿಗೆ? ಅಮಿತ್ ಶಾ, ಮೋದಿ ಇವರಿಗೂ. ಇವನ್ ಫಡ್ನವೀಸ್ಗೂ ಗೊತ್ತಿರ್ಲಿಕ್ಕಿಲ್ಲ ಅದು. ಫಡ್ನವೀಸಿಗೆ ಗೊತ್ತಿಲ್ಲ, ಇವನು ಸಿಂಧೆ ಗೊತ್ತಿದ್ದು. 3 ಜನ ಅಂತ ಇದ್ರಲ್ಲಿ ಗೊತ್ತಿದ್ದದು. ಬಾರಪ್ಪ ನೀನು ಹೊಡ್ಕೊಂಡು ಬಾ, ನಿನ್ನನ್ನೇ CM ಮಾಡ್ತೇವಂತ. ಇದಕ್ಕೆ ಯಾರು ಯಾವ ಪಕ್ಷದ ಅಷ್ಟು ಸೀಕ್ರೆಟ್ ಆಗಿ ಇಟ್ಕೊಂಡಿದ್ರು. ನಾವೆಲ್ಲ ಲೆಕ್ಕ ಹಾಕಿದ್ದು ಫಡ್ನವೀಸ್ CM ಆಗ್ತಾರಂತ. ಓಕೆ, ನಾನು